ಮಾಡಿದ್ವಿ ನಾವು. ಒಂದು ಎವಿಡೆನ್ಸ್ ಕೊಟ್ಟಿಲ್ಲ, ಕೇಸ್ ವಾಪಸ್ ತಗೊಳ್ತಾನೆ. ಯಾಕೆ? ನಾನು ಕಳ್ತನ ಮಾಡಿದಿನ, ದರೋಡೆ ಮಾಡಿದಿನ, ಮಾಡ್ಲಿ, ಕೋರ್ಟ್ ಪ್ರೂವ್ ಮಾಡ್ಲಿ. ನಾನು ಹೋರಾಟ ಮಾಡಿರೋ ದಾಖಲೆ ನಾನು ಪ್ರೂವ್ ಮಾಡ್ತೀನಿ. ಎದುರಿಸಿ ಈ ತರ ಥ್ರೆಟ್ ಮಾಡ್ತೇನೆ ನಾವು ಸೋಲ್ಸ್ಬೋದು ಅಂತ. ನಾನು ಸೋಲೋ ಮಗ ಅಲ್ಲ. ನನ್ನ ಅಪ್ಪಟ ವಿಷ್ಣುವರ್ಧನ್ ಅಭಿಮಾನಿ. ನನ್ನ ಶತ್ರು ಪರವಾಗಿಲ್ಲ. ನಾನು ಏನಾದ್ರೂ ಪ್ರಾಣಕ್ಕೆ ಕಂಟಕವಾದ್ರೆ ಅಭಿಮಾನ ಸ್ಟುಡಿಯೋ ಮಾಲೀಕ ಅವ್ರ ತಂಡದ 6 ಜನ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಮತ್ತೆ FIR ಆಗಿದೆ ನನ್ನ ಮೇಲೆ. ಹಂಗೆ ಅದೇನ್ ಹೇಳ್ಬೋದು, ಮುಂಜಾನಂತೂ ಪಾಪ ಏನೋ ಹೇಳ್ಕೊಂಡಿರ್ಬೋದು. ಯಾಕೆ ಈಗೆಲ್ಲ ಅಭಿಮಾನಿಗಳು ಹೋರಾಟ ಮಾಡ್ತಾ ಇದ್ದಾರೆ ರಾಜ್ಯಾದ್ಯಂತ. ಮತ್ತೆ ಅವ್ನಿಗೆ ಇವಾಗ ಎದೆ ಡವ ಅಂತ ಇರ್ಬೇಕು. ಅದಕ್ಕೆ ನಾನು ಕೊಡ್ತೀನಿ ಅಂತ ಏನೋ ಹೇಳಿರ್ಬೋದು. ಕೊಟ್ಟು ಸಂತೋಷ. ನನಗಿಂತ ಖುಷಿ ಪಡೋದು ಯಾರಿಗೂ ಇಲ್ಲ. ನನಗೆ ಖುಷಿ ಪಡೋದು. ಆದರೆ ಇದರ ಹಿಂದೆ ಅವನು ಆ ದಮಾಲಿಸ ಮಾಡೋ ಸ್ಟೇಜ್ ಬರ್ತಾನೆ ಅಂತಂದ್ರೆ ಅವನ ಹಿಂದೆ ದೊಡ್ಡ ಕೈವಾಡವಿದೆ. ನಾನು ಇವಾಗಲೂ ಹೇಳ್ತೀನಿ, ಮುಂದಕ್ಕೂ ಹೇಳ್ತೇನೆ, ದೊಡ್ಡ ಕೈವಾಡವಿದೆ. ಸಮಾಧಿ ಅಷ್ಟು ಸುಲಭವಾಗಿ ಪ್ರಪಂಚದಲ್ಲೇ ಯಾವುದೊಬ್ಬ ಮೇರು ನಟನ ಸಮಾಧಿನ ಅವನು ಧ್ವಂಸ ಮಾಡ್ತಾನೆ ಅಂದ್ರೆ ಅವನ ಹಿಂದೆ ಒಂದು ದೊಡ್ಡ ಕೈವಾಡವನಿದೆ. ಒಬ್ಬ ಯಾರು ರಾಜಕಾರಣಿಗಳಿದ್ದಾರೆ, ಇಲ್ಲಿ ಯಾರು ಬಿಲ್ಡರ್ಸ್ ಇದ್ದಾರೆ ಅಂತ ಹೇಳಿ ನನ್ನ ನೇರವಾಗಿ ಆರೋಪ ಮಾಡ್ತಾ ಇದ್ದೀನಿ. ಅವ್ರಿಗೆ ತುಂಬಾ ಆಸಕ್ತಿ ಇದೆ. ನೀವು ಮಾಡ್ಲಿ, ಮೈಸೂರು ಕೆಗೆರೆ ಮಾಡ್ಲಿ, ಖುಷಿ ಆಗುತ್ತೆ. ಅಭಿಮಾನಿಗಳು ಪೂಜೆ ಮಾಡಿ ನನ್ನ ಮನಸ್ಸಿಗೆ ಇವತ್ತು ನಾನೇ ಮೈಸೂರಿಗೆ ಹೋಗಿಲ್ಲ ಅಂದ್ರೆ ಬೇರೆ ಆಗ್ತಾರೆ. ನಿಜವಾದವರು ಕಣ್ಣೀರ್ ಆಗ್ತಾರೆ ಅಭಿಮಾನಿಗಳು. ಅಂತ್ಯಕ್ರಿಯೆ ಜಾಗ ಬೇಕು ಅಂತ ಕೇಳ್ತಾ ಇದೀವಿ ಹೊರತು ಬೇರೆ ಉದ್ದೇಶ ಇಲ್ಲ. 7.5 ಕೋಟಿ ಕಮರ್ಷಿಯಲ್ ಕೇಳ್ತಾ ಇಲ್ಲ, ಬೇರೆ ತರ ಕೇಳ್ತಾ ಇಲ್ಲ. ಈಗ ಪುಣ್ಯಭೂಮಿ ಜಾಗ ಸಿಗೋದಿಲ್ಲ, ಅದು ಮುಗಿತು ಅಂತ ಮಾಡ್ಬೋದು. ಸುದೀಪ್ ಅವ್ರು ಇವತ್ತು ಅಲ್ಲ, ಯಾವಾಗ ಇರ್ತಾರೆ, ಹಿಂದೇನು ಇರ್ತಾರೆ, ಮುಂದೇನು ಇರ್ತಾರೆ, ಇಷ್ಟೋ ಸಾಲ ವಿಷಯ ಅವ್ರು ಮುಂದಿರ್ತಾರೆ. ಎರಡನೇ ಮಾತಿಲ್ಲ. ಅಂದ್ರೆ ಅವ್ರಿಗೆ ಮಾಹಿತಿ ಗೊತ್ತಿಲ್ಲ, ಮಾಹಿತಿ ಕೊರತೆ ಇರ್ತದೆ. ಪಾಪ ಒಬ್ರು ಕಲಾವಿದರವ್ರನ್ನ ನಾವು ಬಿಸಿ ಕೇಳೋಕ್ಕಾಗಲ್ಲ. ಯಾರು ಓದೋರು ಹೇಳ್ಬೇಕಾಯ್ತು, ಅಟ್ಲೀಸ್ಟ್ ಕಾನೂನಿಗಾಗಿದೆ ಹೇಳ್ಬೇಕಾಯ್ತು. ಪಾಪ ಅದಕ್ಕೋಸ್ಕರ ಅವರು ಯಾವತ್ತು ಈ ವಿಷಯದಲ್ಲಿ ಮುಂದಿರ್ತಾರೆ ಅಂತ ಹೇಳಿಕೆಸಿಲ್ಲ. ಅವರು ತರ ನನಗೆ ಈ ವಿಷಯದಲ್ಲಿ ಅಂಬರೀಷಣ್ಣ ಕಣ್ಣಲ್ಲಿ ನೀರು ಹಾಕ್ಬಿಡ್ತಾನೆ ಅಂತ ಎಷ್ಟೋ ತಿಳ್ಕೊಂಡು, ಏನೋ ಮಂಜು ಹಿಂಗಾಗೋತು, ಏನೋ ನಮ್ಮ ಕುಚ್ಕು ಕಣ್ಣಲ್ಲಿ ನೀರು ಹಾಕ್ಬಿಟ್ಟಿರುತ್ತೆ. ನಾವು ಹೇಳಾಗ ಅಷ್ಟು ನೊಂದ್ಕೊಂಬಿಟ್ಟಿರು. ಅವ್ರು ಹೋದ್ಮೇಲೆ ಅಂಬರೀಷಣ್ಣ ಇನ್ನೊಂದು 10-15 ವರ್ಷ ಇರೋರು ಏನ್ಕೊಂಬಿಟ್ಟು ಇಟ್ಟೋಗ್ಬಿಟ್ಟು ಅವ್ರು ನೋವು ತಡೆದ ದಿನ ಜಾಸ್ತಿ ಏನಾಗಿ ಮನೆ ನೊಂದು ಸರ್ಕಾರ ಹೆಂಗಾಗೋದು, ಈ ರೀತಿ ಮಾಡ್ತು, ಈ ರೀತಿ ಬಾಲಕೃಷ್ಣ ಮಕ್ಕಳ ಕೈಕೊಬಿಟ್ರು, ಎಲ್ಲ ನೊಂದೋಗ್ಬಿಟ್ರು ಅವರು. ನಿಜವಾನು 2008 ತೀರೋಗ್ಬಿಟ್ರು. ನಮ್ಗೆ ಇವತ್ತು